ಅಬ್ಬರದ ಮಳೆ, ಕೃಷ್ಣಾ ನದಿ ಒಳಹರಿವಿನಲ್ಲಿ ಹೆಚ್ಚಳ, ಪ್ರವಾಹ ಭೀತಿ, ಅನ್ನದಾತರ ಜಮೀನುಗಳು ಜಲಾವೃತ, ಕಾರಂಜ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ, ಮೀನು ಹಿಡಿಯೋದಕ್ಕೆ ಮುಖಿ ಬಿದ್ದ ಸ್ಥಳೀಯರು. ಇನ್ನು ವೀಕೆಂಡ್ ಹಿನ್ನೆಲೆಯಲ್ಲಿ ನಂದಿಗಿರಿ ಧಾಮಕ್ಕೆ ಲಗ್ಗೆ ಇಟ್ಟ ಪ್ರವಾಸಿಗರು. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಅಬ್ಬರದ ಮಳೆ ಮುಂದುವರೆದಿದ್ದು, ಕೃಷ್ಣಾ ನದಿ ನೀರಿನಲ್ಲಿ ಭಾರೀ ಏರಿಕೆಯಾಗಿದೆ. ಕೃಷ್ಣೆಯ ಒಳಹರಿವು 1,00,000 ಕ್ಯೂಸೆಕ್ ದಾಟಿದ್ದು, ದಿನದಿಂದ ದಿನಕ್ಕೆ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗ್ತಾ ಇದೆ. 1,06,000 ಕ್ಯೂಸೆಕ್ ಕೃಷ್ಣೆಯ ಒಳಹರಿವು ಇಂದು ದಾಖಲಾಗಿದ್ದು, ಮತ್ತಷ್ಟು ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಕೃಷ್ಣೆಯ ಜೊತೆಗೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ದೂದ್ಗಂಗಾ, ವೇದ್ಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳ ನೀರಿನ ಮಟ್ಟದಲ್ಲೂ ಏರಿಕೆಯಾಗಿದ್ದು, ನದಿಗಳು ನದಿ ಪಾತ್ರ ಬಿಟ್ಟು ಹರಿತಾವೆ. ಇನ್ನು ನದಿ ತನ್ನ ಪಾತ್ರ ಬಿಟ್ಟ ಪರಿಣಾಮ ನದಿ ತೀರದ ರೈತರ ಜಮೀನುಗಳಿಗೆ ನದಿ ನೀರು ನುಗ್ಗಿದೆ. ಇನ್ನು ನದಿ ತೀರದ ರೈತರ ಜಮೀನುಗಳು ಜಲಾವೃತವಾಗಿದ್ದು, ಬೆಳೆ ಹಾನಿಯ ಆತಂಕದಲ್ಲಿ ರೈತರಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಹಿರಣ್ಯಕೇಶಿ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ನಿಮಗೆ ಹಿರಣ್ಯಕೇಶಿ ನದಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿರತಕ್ಕಂಥ ಮದಮಕ್ನಾಳ್ ಸೇತುವೆ ಬಳಿ ಹಿರಣ್ಯಕೇಶಿ ನದಿ ಯಾವ ರೀತಿಯಾಗಿ ಉಕ್ಕಿ ಹರಿತಾ ಇದೆ ಅನ್ನೋ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇವಲ 2-3 ದಿನಗಳಲ್ಲಿ ಏನು ನಿರಂತರವಾಗಿ ಮಳೆ ಸುರಿತು ಪರಿಣಾಮ ನದಿ ತನ್ನ ಪಾತ್ರವನ್ನು ಬಿಟ್ಟು ಹೊರಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ನದಿ ತೀರದ ಜಮೀನುಗಳಿದ್ದಾವೆ, ಜಮೀನುಗಳಿಗೆ ಹಿರಣ್ಯಕೇಶಿ ನದಿ ನೀರು ನುಗ್ಗಿರುವಂಥದ್ದು. ಇನ್ನು ಈಗಾಗಲೇ ನದಿ ತೀರದ ಕಬ್ಬು ಬೆಳೆ ಸಂಪೂರ್ಣ ಹಾನಿಯಾಗುವ ಏನು ಒಂದು ರೀತಿಯಾದಂಥ ಆತಂಕ ನಿರ್ಮಾಣವಾಗಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಏನು ನದಿ ತೀರದ ಕಬ್ಬು ಬೆಳೆ ಇದೆ, ಕಬ್ಬು ಬೆಳೆಗೆ ಏನು ಹಿರಣ್ಯಕೇಶಿ ನದಿಯ ನೀರು ನುಗ್ಗಿರುವಂಥದ್ದು. ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರಿಯುವ ಮುನ್ಸೂಚನೆ ಸಿಕ್ಕಿದೆ. ಮುಂದಿನ 2-3 ದಿನ ರಾಜ್ಯದಲ್ಲಿ ಭಾರೀ ಮಳೆಯಾಗಲಿದೆ. ದಕ್ಷಿಣ ಗುಜರಾತ್, ಉತ್ತರ ಕೇರಳ, ಕರಾವಳಿಯುದ್ದಕ್ಕೂ ಸಮುದ್ರ ಮಟ್ಟದಲ್ಲಿ ಗಾಳಿಯ ವೇಗ ಮುಂದುವರೆದಿದೆ. ಕರಾವಳಿ ಕರ್ನಾಟಕ ಮತ್ತು ಪಕ್ಕದ ಪಶ್ಚಿಮ ಘಟ್ಟಗಳ ಜಿಲ್ಲೆಗಳಲ್ಲಿ ಬಲವಾದ ಗಾಳಿ ಒಮ್ಮುಖವಾಗಿ ಬೀಸುವ ಪರಿಣಾಮ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇಂದು ಮತ್ತು ನಾಳೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗವು 40-50 ಕಿಲೋಮೀಟರ್ ತಲುಪುವ ಸಾಧ್ಯತೆ ಇದೆ. ಇತ್ತ ಒಳನಾಡಿನ ಬೆಳಗಾವಿ, ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ಹಾಸನ, ಕೊಡಗು ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಭಾರೀ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತ 3 ದಿನಗಳಿಂದ ಮಳೆಯಾಗ್ತಿದ್ದು, ಈ ಹಿನ್ನೆಲೆಯಲ್ಲಿ ಮುಂಜಾಗೃತಾ ಕ್ರಮವಾಗಿ ಕಾರಂಜ ಹಿನ್ನೀರು ಹಾಗೂ ಕೆರೆಗಳಿಗೆ ಜನರು ಇಳಿಯೋದನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬ್ಯಾನ್ ಮಾಡಿದೆ. ಕಾರಂಜ ಹಿನ್ನೀರಿನ ಬ್ರಿಡ್ಜ್ ಹಾಗೂ ಕೆರೆಗಳು ಸೇರಿದಂತೆ ಜಿಲ್ಲಾದ್ಯಂತ ಒಟ್ಟು 22 ನೀರಿನ ಪಾತ್ರಗಳಿಗೆ ಇಳಿಯದಂತೆ ಎಚ್ಚರಿಕೆಯ ಬ್ಯಾನರ್ ಅನ್ನು ಹಾಕಲಾಗಿದೆ. ಬ್ಯಾನರ್ ಅನ್ನು ಹಾಕಿ ಪೊಲೀಸರು ₹1,000 ಫೈನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೂ ಕೂಡ ಜನರು ಕಾರಂಜ ಹಿನ್ನೀರಿಗೆ ಇಳಿದು ಹುಚ್ಚಾಟ ಪ್ರದರ್ಶನ ಮಾಡ್ತಿದ್ದಾರೆ. ಮೀನನ್ನ ಹಿಡಿಯಲು ನೀರಿಗೆ ಇಳಿತಾ ಇದ್ದು ಜಿಲ್ಲಾಡಳಿತದ ಎಚ್ಚರಿಕೆಗೆ ಡೋಂಟ್ ಕೇರ್ ಅಂತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕಾರಂಜದಿಂದ ನೀರು ಬಿಡುವ ಸಾಧ್ಯತೆ ಇದ್ದು ಜನರು ಮಾತ್ರ ಹುಚ್ಚಾಟವನ್ನು ಮುಂದುವರೆಸಿದ್ದಾರೆ. ರಾಜ್ಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಇತ್ತ ಬೆಂಗಳೂರಿನಲ್ಲಿ ಕಳೆದ 1 ವಾರದಿಂದ ಸಾಧಾರಣ ಮಳೆಯಾಗ್ತಾ ಇದೆ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇರೋದನ್ನು ಕಂಡು ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಬೆಂಗಳೂರಿನಲ್ಲಿ ಫ್ಲಡ್ ಆಗುವಂತಹ ಏರಿಯಾಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ. 150ಕ್ಕೂ ಹೆಚ್ಚು ಏರಿಯಾಗಳು ಡೇಂಜರ್ ಝೋನ್ನಲ್ಲಿ ಇವೆ. ಪ್ರವಾಹ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲು ಬಿಬಿಎಂಪಿ ಜಾಗೃತಿ ವಹಿಸಲು ಮುಂದಾಗಿದೆ. ಬೆಳ್ಳಂದೂರು, ಮುನ್ನೇನಕೊಳಲು, ಸಾಯಿ ಲೇಔಟ್, ರೈನ್ಬೋ ಲೇಔಟ್, ಕೆಆರ್ಪುರಂ, ಮಹದೇವಪುರ, ಬೊಮ್ಮನಹಳ್ಳಿ, ಎಚ್ಎಸ್ಆರ್ ಲೇಔಟ್, ಅಗ್ರಹಾರ, ದಾಸರಹಳ್ಳಿ, ಯಲಹಂಕ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಮಳೆ ಬಂದರೆ ಪ್ರವಾಹ ಸ್ಥಿತಿ ಉಂಟಾಗುತ್ತೆ. ಬಿಬಿಎಂಪಿಯ 8 ವಲಯಗಳಲ್ಲಿ 150ಕ್ಕೂ ಹೆಚ್ಚು ಏರಿಯಾಗಳನ್ನು ಡೇಂಜರ್ ಝೋನ್ ಪಟ್ಟಿಗೆ ಸೇರಿಸಿದ್ದಾರೆ. ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿ, ಚರಂಡಿ ಮುಚ್ಚಾಕಿರುವುದು, ನೀರು ಸರಾಗವಾಗಿ ಹರಿಯಲು ಜಾಗ ಇಲ್ಲದೆ ಪ್ರವಾಹ ಉಂಟಾಗ್ತಾ ಇದ್ದು, ರಾಜಕಾಲುವೆ ಒತ್ತುವರಿ ತೆರವು, ಹೂಳೆತ್ತುವ ಕಾರ್ಯ ಮಾಡಿ ಪ್ರವಾಹ ಆಗದಂತೆ ತಡೆಯಲು ಬಿಬಿಎಂಪಿ ಮುಂದಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭಾರೀ ವರ್ಷಧಾರೆಯಿಂದ ಗುಡ್ಡ ಕುಸಿತ, ಪ್ರವಾಹದ ಪರಿಸ್ಥಿತಿ ಉಂಟಾಗಿದ್ದು ಬಹುತೇಕ ಪ್ರವಾಸಿ ತಾಣಗಳು ಬಂದಾಗಿದೆ. ಇದರಿಂದ ಬೆಂಗಳೂರು ಸಿಲಿಕಾನ್ ಸಿಟಿ ಮಂದಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿಗಿರಿ ಧಾಮಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೇ ಕಾರು ಹಾಗೂ ಬೈಕ್ಗಳ ಮೂಲಕ ಸಾವಿರಾರು ಮಂದಿ ಪ್ರವಾಸಿಗರು ನಂದಿ ಬೆಟ್ಟದತ್ತ ಆಗಮಿಸಿದ್ದು, ನಂದಿ ಬೆಟ್ಟದ ರಸ್ತೆ ಕಾರು ಹಾಗೂ ಬೈಕ್ಗಳಿಂದ ಕೆಕ್ಕಿರಿದು ತುಂಬಿದೆ. ನಂದಿ ಬೆಟ್ಟದ ಪಾರ್ಕಿಂಗ್ ಲಾಟ್ನಲ್ಲಿ ವಾಹನಗಳಿಂದ ಹೌಸ್ಫುಲ್ ಆಗಿರುವುದು ಕಂಡುಬಂತು. ಇಡೀ ನಂದಿ ಬೆಟ್ಟವನ್ನ ದಟ್ಟ ಮಂಜು ಆವರಿಸಿದ್ದು, ಚುಮು ಚುಮು ಚಳಿಯ ನಡುವೆ ಆಹ್ಲಾದಕರ ವಾತಾವರಣವನ್ನ ಪ್ರವಾಸಿಗರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಆಕ್ಚುಲಿ ನಾವು ಮಡಿಕೇರಿ ಮತ್ತೆ ಚಿಕ್ಕಮಗಳೂರು ಸೈಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇವಾಗ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸೊ ಹೋಗಕ್ ಆಗ್ತಿಲ್ಲ. ವೀಕೆಂಡ್ಗೆ ಅಂತ ಹೇಳಿ ನಂದಿ ಹಿಲ್ಸ್ ಪ್ಲಾನ್ ಮಾಡಿ ಬಂದಿದೀವಿ. ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ. ದೂರ ಹೋಗಿ ಅಲ್ಲೆಲ್ಲೋ ಇರೋದಕ್ಕಿಂತ ಹತ್ರದಲ್ಲಿ ಬೆಂಗಳೂರಲ್ಲಿ ವಿಸಿಟ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಆಗಿದೆ. ಸೊ ಚೆನ್ನಾಗಿದೆ. ಮಿನಿ ಊಟಿ ಅಂತಾನೆ ಕರೀತಾರೆ. ಸೊ ಹಂಗಾಗಿ ಸನ್ರೈಸ್ ನೋಡಕ್ಕೆ ಅಂತ ಬಂದ್ವಿ. ಬಟ್ ನೋಡಕ್ ಆಗ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಸನ್ರೈಸ್ ನೋಡಕ್ ಆಗಿಲ್ಲ. ವೆದರ್ ಚೆನ್ನಾಗಿದೆ, ತುಂಬಾ ಫುಲ್ ಫಾಗ್ ಎಲ್ಲ ಚೆನ್ನಾಗಿದೆ. ಎಂಜಾಯ್ ಮಾಡ್ಬೋದು. ಬೆಸ್ಟ್ ಪ್ಲೇಸ್.